ಎಲ್ಲರಿಗೂ ಬೆಳಗಿನ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಜಶ್ವಿ ಕ್ಲಿಪ್ಸ್ ಕನ್ನಡ ವ್ಲಾಗ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನಿವತ್ತು ಬೆಳಿಗ್ಗೆ ಒಂದು ಕ್ಯಾರೆಟ್ ಜ್ಯೂಸ್ ಮಾಡಿದೆ. ಅದಕ್ಕೆ ಕ್ಯಾರೆಟ್ ಮತ್ತು ಹಾಲು ಹಾಕಿ ಗ್ರೈಂಡ್ ಮಾಡೋದು ಅಷ್ಟೇ. ಕ್ಯಾರೆಟ್ ಮಿಲ್ಕ್ ಶೇಕ್. ಅದಕ್ಕೆ ಶುಗರ್ ಏನು ಹಾಕಲಿಕ್ಕಿಲ್ಲ, ಹಾಗೆ ಕುಡಿಯೋದು. ಅಂದರೆ ಸ್ಕಿನ್ನಿಗೆಲ್ಲ ಒಳ್ಳೆಯದದು ತುಂಬ. ನನ್ನ ಮಗಳಿಗೆ ಇಷ್ಟ ಆಗಲಿಲ್ಲ, ಅದರಲ್ಲಿ ಕೋಲ್ಡ್ ಐಸ್ ಕೂಡ ಇಲ್ಲ, ಆಮೇಲೆ ಶುಗರ್ ಕೂಡ ಇಲ್ಲಲ್ಲ, ಹಾಗೆ ಅದನ್ನು ಹಾಗೆ ಕುಡಿಯೋದು. ಅದು ಸ್ಕಿನ್ನಿಗೆಲ್ಲ ತುಂಬ ಒಳ್ಳೆಯದು. ಸ್ಕಿನ್ನೆಲ್ಲ ಬ್ರೈಟ್ನೆಸ್ ಆಗ್ತದೆ, ಹಾಗೆ ಗ್ಲೋ ಬರ್ತದೆ. ಹಾಗೆ ಅನಂತರ ಮಧ್ಯಾಹ್ನಕ್ಕೆ ನಾನು ಬೀನ್ಸ್ ಪಲ್ಯ ಮಾಡಿದೆ. ಈ ರೆಸಿಪಿ ಎಲ್ಲರಿಗೂ ಗೊತ್ತಿರ್ತದಲ್ಲ, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ತದೆ. ಪಲ್ಯ ಎಲ್ಲ ಎಲ್ರಿಗೂ ಈಸಿ ಅಲ್ಲ, ತುಂಬ ಎಲ್ಲರೂ ಕಲ್ತಿರ್ತಾರೆ. ಹಾಗೆ ಆ ರೆಸಿಪಿ ನಾನು ಹಾಕಲಿಲ್ಲ ವಿಡಿಯೋದಲ್ಲಿ. ಅನಂತರ ಊರಿಗೆ ಬಂದವರು ಒಬ್ಬರು ಇದು ಕೇರಳ ಸ್ಪೆಷಲ್ ಇದು ಅಪ್ಪ ಅಂತ ಹೇಳ್ತಾರೆ, ಅವರ ಭಾಷೆಯಲ್ಲಿ ಉಣ್ಣಿ ಅಪ್ಪ ಅಂತ ಹೇಳ್ತಾರೆ. ಅದು ಅಪ್ಪ ಅದನ್ನು ಕೊಟ್ಟಿದ್ರು. ಅದಕ್ಕೆ ಏಲಕ್ಕಿ ಅದೆಲ್ಲ ಅಕ್ಕಿ ಎಲ್ಲ ಗ್ರೈಂಡ್ ಮಾಡಿ ಅದನ್ನು ಅಪ್ಪದ ಕಾವಲಿಗೆ ಬಿಡೋದು. ಹಾಗೆ ಸೂಪರ್ ಆಗ್ತದೆ, ಅದು ಕೂಡ ತುಂಬ ಚೆನ್ನಾಗಿತ್ತು. ಅನಂತರ ಇದು ಹಲ್ವಾ, ಕೇರಳದಲ್ಲಿ ಸ್ಪೆಷಲ್ ಅಂದರೆ ಹಲ್ವಾ. ಹಾಗೆ ಇದು ಬಾಳೆಹಣ್ಣಿನ ಹಲ್ವಾ, ಅದು ಕೂಡ ಚೆನ್ನಾಗಿತ್ತು. ಅದು ಸ್ಮೂತ್ ಆಗಿ ಸೂಪರ್ ಆಗ್ತದೆ ತಿನ್ನಲಿಕ್ಕೆ. ಇದೊಂದು ಕೇಕ್ ಥರ. ಆಮೇಲೆ ನಾವು ಸಲಾಲ ಗ್ರ್ಯಾಂಡ್ ಮಾಲಿಗೆ ಹೋದ್ವಿ. ತುಂಬ ರಶ್ ಇತ್ತು ಮಾತ್ರ, ಲೀವ್ ಅಲ್ವಾ, ಲೀವಿಗೆ ತುಂಬ ರಶ್ ಇರ್ತದೆ, ಲೀವ್ ಡೇ ಅವತ್ತು. ಹಾಗೆ ತುಂಬ ಜನ ಬರ್ತಾರೆ, ಅಂದರೆ ಸುಮ್ಮನೆ ಆಚೆ ಸುತ್ತಾಡ್ಕೊಂಡೆಲ್ಲ ಬರ್ತಾರೆ. ಹಾಗೆ ಶಾಪಿಂಗ್ ಕೂಡ ಮಾಡ್ತಾರೆ. ತುಂಬ ಚೆನ್ನಾಗಿತ್ತು ಕೆಲವೆಲ್ಲ, ನಮಗೆ ಕಾಸ್ಟ್ಲಿ ಕೂಡ ಮಾತ್ರ ಇಲ್ಲಿ. ಹಾಗೆ ಚೆನ್ನಾಗಿದ್ದದಿತ್ತು, ನಮಗೆ ಯಾವುದು ಅಷ್ಟೊಂದು ಇಷ್ಟ ಆಗಲಿಲ್ಲ. ಹಾಗೆ ಇವನ ಟಿ ಶರ್ಟ್ ನೋಡಿ, ಇದು ಚೆನ್ನಾಗಿದೆ. ಈಗ ವಿಂಟರ್ ಸೀಸನಿಗೆಲ್ಲ ಈ ಥರದ್ದೆಲ್ಲ ಹಾಕೋದು. ಹಾಗೆ ನೋಡಿ ಗ್ಲಾಸ್ ಎಲ್ಲ ನೋಡಿ, ಡಿಸೈನ್ ಗ್ಲಾಸ್ ಎಲ್ಲ ಮಕ್ಕಳಿಗೆ ದೊಡ್ಡವರಿಗೆ ಆಗುವಂಥದ್ದೆಲ್ಲ ಇತ್ತು ಒಂದು ಶಾಪಲ್ಲಿ. ಅನಂತರ ಈಗ ಎಲ್ಲಿ ಹೋದರೂ ಕ್ರಿಸ್ಮಸ್ ವೈಬ್ ಎಲ್ಲ ಕಡೆ ಇರ್ತದೆ. ಎಲ್ಲ ಕಡೆ ಇದು ಟ್ರೀ ಥರ ಹಾಕಿ ಅದಕ್ಕೆ ಲೈಟಿಂಗ್ಸ್ ಅನಂತರ ಅದೆಲ್ಲ ಹಾಕಿರ್ತಾರೆ ನೋಡಿ. ಈ ಸೆಂಟ್ಗೆ 10,000 ರೂಪೀಸ್ ಊರಿದ್ದು. ಹಾಗೆ ನೋಡಿ ಹೇಗಿರ್ತದ ಗೊತ್ತಿಲ್ಲ, ನಾವು ಯೂಸ್ ಮಾಡಲಿಲ್ಲ. ಇದಕ್ಕೆ 10,000 ಊರಿದ್ದು. ಹಾಗೆ ಆಫರಲ್ಲಿ ಅದು 20,000 ಇದ್ದದ್ದು 10,000 ಕೊಡ್ತಾರೆ. ಹಾಗೆ ನೋಡಿ ತುಂಬ ಫುಲ್ ರಶ್ ಇದೆ. ಫುಲ್ ಎಲ್ಲಿ ನೋಡಿದ್ರು ಗಾಡಿ, ಕಾರ್ ಫುಲ್ ರಶ್ ಇತ್ತು ಮಾತ್ರ. ಹಾಗೆ ನಾವು ಸುಮ್ಮನೆ ಹೋಗಿ ಒಂದು ರೌಂಡ್ ಆಗಿ ಕೆಲವೊಂದು ಡ್ರೆಸ್ ಶಾಪಿಗೆ ಹೋಗಿ ಬಂದ್ವಿ ಸೀದಾ. ಏನು ತಗೊಳ್ಳಿಲ್ಲ ಮಾತ್ರ, ನಮಗೆ ಅಷ್ಟೊಂದು ಇಷ್ಟ ಆದದ್ದಿರಲಿಲ್ಲ. ಹಾಗೆ ನೋಡಿ ಎಲ್ಲ ಬಂದ್ವಿ ಸೀದಾ. ತುಂಬ ರಶ್ ಇತ್ತು ಮಾತ್ರ. ಮಗಳಿಗೆ ನಿದ್ದೆ ಕೂಡ ಬಂದಿತ್ತು, ಅವಳನ್ನು ಇಟ್ಕೊಂಡು ಆಚೆ ಹೋಗೋದು ಕಷ್ಟ. ಹಾಗೆ ಸೀದಾ ಬಂದ್ವಿ ನಾವು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿವರೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.